ಓಂ ಶಾಂತಿ. ಓಂ ಶಾಂತಿ. ಬಾಬೋರ್ ಇವತ್ತು ಲಲಕಾರ ಕರೋ ಅಂತಿದ್ದಾರೆ. ಸೇವೆಯಲ್ಲಿ ಶೇರಣಿ ಶಕ್ತಿಯರು ಯಾರಿದ್ದಾರೆ ಅವರು ಅನ್ಯ ಧರ್ಮದವ್ರಿಗೆ ಏನು ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅನ್ಯ ಧರ್ಮದವ್ರಿಗೆ ಏನು ಹೇಳಬೇಕು ಅನ್ನೋದು ಎಲ್ಲ ಮುರುಳಿಗಳಲ್ಲಿ ಹೇಳ್ತಾರೆ. ಬಟ್ ಆದರೆ ಆ ಯುಕ್ತಿಯಿಂದ ಹೇಳೋದು, ಬಾಬಾ ಚಿಂತನೆ ಬರ್ತಿದೆಯಾ ಏನು ಹೇಳಬೇಕಂತ. ಬಾಬಾ ಹೇಳ್ತಾರೆ, ಯಾರು ಶಕ್ತಿಶಾಲಿ ಆತ್ಮಗಳಿದ್ದಾರೆ ಅವರು ಅನ್ಯ ಧರ್ಮದವರಿಗೆ ಇದನ್ನೇ ಹೇಳ್ತಾರೆ, ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ಪರಮಾತ್ಮ ಅಲ್ಲ. अपने को आत्मा समझो, परमात्मा नहीं, ये शेरणी शक्ति ही बोल सकती है दूसरे धर्म वालों को. फिर आत्मा समझ के बाप को याद करो तो विक्रम विनाश होगा. ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುತ್ತೆ. ಎರಡನೇ ಮಾತು, ಬೇರೆ ದಾರಿ ಇಲ್ಲ. ಆತ್ಮ ಅಂತ ಬಾಬೂರು ಬಂದಿದ್ದಾರೆ ಕರ್ಕೊಂಡು ಹೋಗಲಿಕ್ಕೆ. ಆತ್ಮ ಅಂತ ತಿಳಿದು ಬಾಬೂರು ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುತ್ತೆ. ತನ್ನನ್ನು ಪರಮಾತ್ಮ ಅಂದ್ಕೊಂಡಾಗ ಎಲ್ಲಿ ವಿಕರ್ಮ ವಿನಾಶ ಆಗುತ್ತೆ. ಏಟು ತಿನ್ನಬೇಕಾಗುತ್ತೆ, ಪದವಿನೂ ಹೋಯ್ತು, ಎಲ್ಲದೂ ಹೋಯ್ತು. ಸೊ ಇದನ್ನು ಬಾಬಾ ಎಲ್ಲರಿಗೆ ವಿಶೇಷವಾಗಿ ಹೇಳಿ, ಸ್ಪೆಷಲಿ ಅನ್ಯ ಧರ್ಮದವರು ಸರ್ವವ್ಯಾಪಿ ಇನ್ನೂ ಮಾತಿಗೆ ಬಂದುಬಿಟ್ಟಿದಾರಲ್ಲ, ನಾವೇ ಭಗವಂತ ಅಂತ. मीठे बच्चे बाप आए हैं तुम्हें ज्ञान का तीसरा नेत्र देने, जिससे तुम सृष्टि के आदि मध्य अंत को जानते हो. क्या जानते हो? सृष्टि के आदि मध्य अंत को जानते हो. ಮಧುರವಾದಂತಹ ಮಕ್ಕಳೇ, ತಂದೆ ಬಂದಿದ್ದಾರೆ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವನ್ನು ಕೊಡಲಿಕ್ಕೆ. ಸೊ ಬಾಬಾ ನೇತ್ರ ಕೊಟ್ಟಿದ್ದಾರೆ ಎಂದಾಗ ಅದರ ಆಧಾರದ ಮೇಲೆ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳ್ಕೊಂಡಿದ್ದೀರಾ. शेरणी शक्तियाँ ही कौन सी बात हिम्मत के साथ समझा सकती है. ಶೇರಣಿ ಶಕ್ತಿಯರು ಯಾರಿದ್ದಾರೆ, ಯಾವ ಸಾಹಸದಿಂದ ಅನ್ಯರಿಗೆ ಏನು ಹೇಳೋಕ್ಕಾಗುತ್ತೆ. दूसरे धर्म वालों को ये बात समझाना है कि बाप कहते हैं अपने को आत्मा समझो, परमात्मा नहीं. ಇದು ದೊಡ್ಡ ಮಾತು. आत्मा समझकर बाप को याद करो तो विक्रम विनाश होगा और मुक्ति धाम में चले जाएंगे. परमात्मा समझने से तुम्हारे कोई भी विक्रम विनाश नहीं हो सकता. ये बात बहुत हिम्मत से शेरणी शक्तियाँ ही समझा सकती है. समझाने का भी अभ्यास चाहिए. ಚಿಂತನೆ ಮಾಡ್ತಾ ಅನ್ಯರಿಗೆ ಏನು ಹೇಳಬೇಕು ಅನ್ನೋದು ಅದು ಅಭ್ಯಾಸ ಬೇಕಾಗುತ್ತೆ. ಬೇರೆ ಧರ್ಮದವರಿಗೆ ಈ ಮಾತು ಹೇಳಬೇಕಾಗಿದೆ. ತಂದೆ ಹೇಳ್ತಾರೆ, ಪರಮಾತ್ಮ ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿರಿ, ಪರಮಾತ್ಮ ಅಲ್ಲ. ಆತ್ಮ ಅಂತ ತಿಳಿದಾಗ ಆತ್ಮದಲ್ಲಿರೋ ವಿಕರ್ಮಗಳ ವಿನಾಶ ಆಗುತ್ತೆ. ನೀವು ಮುಕ್ತಿಧಾಮಕ್ಕೆ ಹೊರಟೋಗ್ಬೋದು. ನಿಮ್ಮನ್ನು ನೀವು ಪರಮಾತ್ಮ ಅಂದ್ಕೊಂಡಾಗ ವಿಕರ್ಮ ಅಲ್ಲಿ ವಿನಾಶ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ಶಕ್ತಿಶಾಲಿ ಮಕ್ಕಳೇ ತಿಳಿಸೋದು. ಬಟ್ ತಿಳಿಸೋದಕ್ಕೆ ಜ್ಞಾನ ಹೇಳಿ ಹೇಳಿ ಅಭ್ಯಾಸಿಗಳು ಪ್ರಾಕ್ಟೀಸ್ ಬೇಕಲ್ವಾ. ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಆವಾಗ ಅವ್ರಿಗೆ ಟಚಿಂಗ್ಸ್ ಬರ್ತಾ ಹೋಗುತ್ತೆ. ಭಿನ್ನ ಭಿನ್ನ ಯುಕ್ತಿಗಳಲ್ಲಿ ಅವ್ರು ತಿಳಿಸ್ತಾ ಹೋಗ್ಬೋದು. ಗೀತ್ ನಯನೀನಕೋ ರಾಹ ದಿಖಾವೋ ಪ್ರಭು, ಎಲ್ಲರೂ ಕರಿತಾ ಬಂದರು, ನಯನೀನಕೋ ರಾಹ ದಿಖಾವೋ ಪ್ರಭು. ಓಂ ಶಾಂತಿ. बच्चे अनुभव कर रहे हैं रूहानी याद की यात्रा में कठिनाई देखने में आती है. भक्ति मार्ग में दर दर ठोकरें खानी होती है. अनेक प्रकार के जप तप यज्ञ करते, शास्त्र आदि पढ़ते हैं, जिस कारण ही ब्रह्मा की रात कहा जाता है. ಮಕ್ಕಳು ಅನುಭವ ಮಾಡ್ತಿದ್ದೀರಾ. ಆತ್ಮೀಯ ನೆನಪಿನ ಯಾತ್ರೆಯಲ್ಲಿ
ಅಂದರೆ ಯೋಗದಲ್ಲಿ ಮಕ್ಕಳಿಗೆ ಕಷ್ಟ ಅನ್ನೋದು ಕಾಣ್ತಿದೆ ಬಾಬಾವ್ರಿಗೆ. ಭಕ್ತಿ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೆ ಎಷ್ಟು ಏಟು ತಿಂದ್ರಿ, ಮೋಸ ಹೋದ್ರಿ, ಅನೇಕ ಪ್ರಕಾರದ ಜಪತಪಗಳನ್ನು ಮಾಡ್ತಾ ಶಾಸ್ತ್ರಗಳನ್ನು ಓದ್ತಾ ಕೆಳಗಿಳಿತಾ ಬಂದಂಗೆ ಈ ಕಾರಣ ಇಷ್ಟೆಲ್ಲ ಮಾಡಿದ್ರು ಬ್ರಹ್ಮನ ರಾತ್ರಿ ಅಂತಲೇ ಹೇಳಲಾಗುತ್ತೆ. ಏಕೆ ಯಾರಿಗೂ ಅದರಲ್ಲಿ ಜ್ಞಾನ ತಿಳುವಳಿಕೆ ಬರಲಿಲ್ಲ. आधा कल्प रात आधा कल्प दिन ब्रह्मा अकेला तो नहीं होगा ना। प्रजापिता ब्रह्मा है तो जरूर उनके बच्चे कुमार कुमारियाँ भी होंगे, परंतु मनुष्य नहीं जानते बाप ही बच्चों को ज्ञान का तीसरा नेत्र देते हैं, जिससे तुमको सृष्टि के आदि मध्य अंत का ज्ञान मिला हुआ है। तुम कल्प पहले भी ब्राह्मण थे और देवता थे, जो बने थे फिर वही बनेंगे. ಸೊ ಏನಂತೀರ ಮನೆಯಲ್ಲಿ ಎಲ್ಲರಿಗೆ? ಈಗ ಡ್ರಾಮಾ ಏನು ಹಿಂದೆ ಆಗಿತ್ತು ಈಗ ಆಗ್ತಿದೆ, ಮುಂದೆ ಆಗುತ್ತೆ. ನಾನು ಹಿಂದೇನಾಗಿದ್ದೆ ಈಗ ಅದೇ ಪುನಃ ಮುಂದೆ ಇದೆ. ಅದನ್ನು ಡ್ರಾಮಾದಲ್ಲಿ ಹೇಗಿದೆಯೋ ಹಾಗೆ ಡ್ರಾಮಾದ ಪರಿಪಕ್ವತೆಯನ್ನು ಹೇಳ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಬ್ರಹ್ಮನ ರಾತ್ರಿ ಬ್ರಹ್ಮನ ದಿನ ಅಂದರೆ ಇದು ಒಬ್ಬರು ಮಾತಲ್ಲ. ಬ್ರಹ್ಮ ಅಂದರೆ ಅವ್ರ ಜೊತೆಯಲ್ಲಿ ಮಕ್ಕಳು ಬ್ರಾಹ್ಮಣರಿದ್ದಾರೆ. ಪ್ರಜಾಪಿತ ಬ್ರಹ್ಮ ಅಂದಾಗ ಅವ್ರ ಮಕ್ಕಳೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ. ಇದು ಮನುಷ್ಯರಿಗೆ ಗೊತ್ತಿಲ್ಲ. ತಂದೆ ಪರಮಾತ್ಮ ಬಂದು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಹೇಗೆ ಕೊಡ್ತಾರೆ, ಯಾವುದರಿಂದ? ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಏನು ಸಿಕ್ಕಿದೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋತೀರ. ಅಂದರೆ ಬಾಬವರು ನಮಗೆ ಮೂರನೇ ನೇತ್ರ ಕೊಡಲಿಲ್ಲ ಅಂದರೆ ಈ ಜ್ಞಾನ ಯಾರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಲ್ಪದ ಇಷ್ಟೆಲ್ಲ ಬಾಬವರು ಹೇಳಿದ್ರು, ಬಾಬಾ ಹೇಳೋದು ಕಲ್ಪದ ಹಿಂದೆ ಯಾರು ಬ್ರಾಹ್ಮಣ್ಸೋ ದೇವತೆ ಆಗಿದ್ರೋ ಅವರೇ ಬರೋದು, ಬೇರೆ ಯಾರು ಬರೋಕ್ಕಾಗಲ್ಲ. ಕಲ್ಪದ ಹಿಂದಿನಂತೆ ಎಲ್ಲರ ಪಾರ್ಟ್ ಹಂಗೆ ನಡೀತದೆ. तो भारत ही आधा कल्प पुजारी बनता है. सॉरी, आदि सनातन देवी देवता धर्म के तुम हो, तुम ही पूज्य और पुजारी बनते हो. अंग्रेजी में पूज्य को वर्शिप वर्दी और पुजारी को वर्शिपर कहा जाता है ना. ಪೂಜ್ಯರಿಗೆ ವರ್ಷಿಪ್ ವರ್ದಿ, ಪೂಜ್ಯ ಯೋಗ್ಯರು, ಯಾರು ಪೂಜಾರಿ ಮಾಡ್ತಾರೆ ಅವರು ವರ್ಷಿಪರ್. ಭಾರತ್ ಹಿ ಆಧಾ ಕಲ್ಪ್ ಪೂಜಾರಿ ಬಂತ, ಆತ್ಮ ಮಾನ್ತಿ ಹೇ ಹಮ್ ಪೂಜ್ಯತೆ ಫಿರ್ ಹಮ್ ಹಿ ಪೂಜಾರಿ ಬನೆ. ಪಕ್ಕ ಮಾತಲ್ವಾ? ನಾವೇನೇ ಪೂಜ್ಯರಿದ್ದವ್ರಿಗೆ ಪೂಜಾರಿಗಳಾದ್ವಿ. ನಾವು ಹೆಂಗಾದೋ ಭಾರತ ಹಂಗೆ ಅನ್ನಿಸ್ಕೊಳ್ತು. ಈಗೆಲ್ಲ ಭಾರತ ಪೂಜಾರಿಗಳು. तो तुम कहेंगे हम पूज्य पावन सो देवी देवता थे, फिर 84 जन्म लेके क्या हो गए? देखो ಪತಿತ್ ಪೂಜಾರಿ ಬನ್ ಜಾತೆ. 84 ಜನ್ಮಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು ಬಂದರು ಕೆಳಗಡೆ ಬಂದರೆ ಪತಿತ ಪೂಜಾರಿಗಳಾಗ್ಬಿಡ್ತೀರ. ಎಲ್ಲಿ ದೇವತಾ ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಇಷ್ಟು ಹೈಯೆಸ್ಟ್ ಪದವಿ ಹೆಂಗಾಗ್ಬಿಡ್ತೀರ ನೋಡಿ ಅಂತಾರೆ ಬಾಬು. अभी भारतवासी जो आदि सनातन देवी देवता धर्म वाले थे, उनको अपना धर्म का तो कुछ पता ही नहीं है. ಇಲ್ಲಾಂದರೆ ಎಷ್ಟು ನಶೆ ಇರೋದಲ್ವಾ. ನಾವು ದೇವಿ ದೇವತಾ ಧರ್ಮದವರು ಭಾರತವಾಸಿಗಳು ಎಲ್ಲ ಮರೆತುಬಿಟ್ಟು ಅವ್ರಿಗೇನೂ ಗೊತ್ತಿಲ್ಲ. तुम्हारी इन बातों को सर्व धर्म वाले नहीं समझेंगे. जो इस धर्म के कहाँ कन्वर्ट हो गए होंगे वही आएंगे. ऐसे कन्वर्ट तो बहुत हो गए हैं. बाप कहते हैं जो शिव और देवताओं की पुजारी है उनको सहज है. अन्य धर्म वाले माथा खपाएंगे. जो कन्वर्ट होगा उनको टच होगा. ಈ ಜ್ಞಾನದ ವಿಶೇಷತೆ ಅದಲ್ವಾ. ಯಾರು ಈ ಧರ್ಮದವರು ಇರ್ತಾರೆ ಅವರೇ ಬರ್ತಾರೆ. ಬೇರೆ ಧರ್ಮದ ಆತ್ಮಗಳು ತುಂಬ ತಲೆ ತಿಂತಾರೆ ಹೊರತು ಅವ್ರ ತಲೆಗೆ ಹೋಗಲ್ಲ.
ಬಾಕಿ ಆ ಧರ್ಮದಲ್ಲಿ ಏನಾದ್ರೂ ದೇವತಾ ಧರ್ಮದ ಆತ್ಮಗಳು ಕನ್ವರ್ಟ್ ಆಗಿ ಹೋಗಿದ್ರೆ ತಕ್ಷಣ ಅವ್ರಿಗೆ ಟಚ್ ಆಗುತ್ತೆ, ಇವ್ರೇನು ಹೇಳ್ತಾರೆ ಇದು ರೈಟ್ ಅಂತ ಹೇಳ್ಬಿಟ್ಟು. ಹೇಗೇನು ಅನ್ಯ ಧರ್ಮದವ್ರು ಜ್ಞಾನ ಒಪ್ಪೋದು ಇಲ್ಲ, ಸತ್ಯಕ್ಕೆ ಬರೋದು ಇಲ್ಲಲ್ಲ. ಅವ್ರೇನಿದ್ರು ಬರೀ ಯೋಗ ಇಷ್ಟಪಡ್ತಾರೆ, ಯೋಗ ಮಾಡ್ಕೊಂಡು ಮುಕ್ತಿಧಾಮಕ್ಕೆ ಹೋಗ್ಬೇಕಷ್ಟೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಅವ್ರು ಆಕರ್ ಸಮझने की कोशिश करेंगे नहीं तो मानेंगे ही नहीं. आर्य समाजियों में से भी बहुत आए हुए हैं, सिख लोग भी आए हुए हैं. आदि सनातन देवी देवता धर्म वाले जो कन्वर्ट हो गए हैं ना, उनको अपने धर्म ज़रूर आना पड़ेगा. जो भी कन्वर्ट हो गए हैं वो क्या होगा, अपना धर्म में आना पड़ेगा. जाड़ में भी अलग अलग सेक्शन है, फिर आएंगे भी नंबर वार. ವೃಕ್ಷದಲ್ಲಿನೂ ಬೇರೆ ಬೇರೆ ಸೆಕ್ಷನ್ಸ್ ಇದೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಈ ನಿರಾಕಾರಿ ವೃಕ್ಷದಲ್ಲಿನೂ ಧರ್ಮಪಿತ ಅವರವ್ರ ಹಿಂದೆ ಆ ಧರ್ಮದ ಆತ್ಮಗಳು, ಬಾಬಾ ತ್ರಿಮೂರ್ತಿ, ಆಮೇಲೆ ಬರೀ ದೇವತಾ ಧರ್ಮದವ್ರು, ಎಲ್ಲ ಸೆಕ್ಷನ್ಸ್ ಸಪ್ರೇಟ್ ಆಗಿದೆ. ಆಮೇಲೆ ಫಿರ್ ಆಯಂಗೆ ಬಿ ನಂಬರ್ ವಾರ್. ಅವ್ರು ಟಾಲಿಯ ಕಾಂಡ ದೊಡ್ಡ ಬ್ರಾಂಚಸ್ಸು, ಆಮೇಲೆ ಅದ್ರ ಸಣ್ಣ ಸಣ್ಣ ಕೊಂಬೆ ರೆಂಬೆಗಳು, ಎಲ್ಲರೂ ನಂಬರ್ ವಾರ್ ಬರ್ತಾ ಹೋಗ್ತಾರೆ. वो पवित्र होने कारण उनका प्रभाव अच्छा निकलता है. इस समय देवी देवता धर्म का फाउंडेशन है ही नहीं, जो फिर लगाना पड़ता है. ಈಗ ದೇವತಾ ಧರ್ಮದ ಫೌಂಡೇಶನೇ ಇಲ್ಲಲ್ಲ, ಈಗ ಬಾಬಾ ಬಂದು ಪುನಃ ಫೌಂಡೇಶನ್ ಆಗ್ತಿದ್ದಾರೆ, ಸಸಿ ಆಗ್ತಿದ್ದಾರೆ. ಯಾರಿಗಿದು ಅರ್ಥ ಆಗ್ತಿಲ್ಲ. ಬಾಕಿ ಧರ್ಮಪಿತರದು ಫಸ್ಟ್ ಬಂದಾಗ ಅವ್ರದ್ದು ಅಷ್ಟು ಪ್ರಭಾವ ಇರುತ್ತೆ, ಏಕೆಂದರೆ ಮೇಲಿಂದ ಪವಿತ್ರ ಆತ್ಮಗಳು ಬರ್ತಾರೆ. ಅಂದರೆ ಯಾವಾಗಲೂ ಅಷ್ಟೇ ಪವಿತ್ರತೆಯ ವಿಶೇಷ ಪ್ರಭಾವ ಆಗುತ್ತೆ. बहन भाई तो बनाना ही पड़े. हम एक बाप के बच्चे, सब आत्माएं भाई भाई है, फिर भाई बहन बनते. अब जैसे कि नई सृष्टि की स्थापना हो रही है, पहले पहले है ब्राह्मण. नई सृष्टि की स्थापना में प्रजापिता ब्रह्मा ज़रूर चाहिए. ब्रह्मा द्वारा ही ब्राह्मण होंगे. इसको रुद्र ज्ञान यज्ञ भी कहा जाता है. इसमें ब्राह्मण ज़रूर चाहिए, इसलिए ब्रह्मा की औलाद ब्राह्मण ज़रूर चाहिए ना. ಇಲ್ಲಾಂದರೆ ಈ ರುದ್ರ ಯಜ್ಞವನ್ನು ಸಂಭಾಲನೆ ಮಾಡೋರು ಯಾರು? ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರ ಕುಮಾರಿಯರು. ಬಾಬಾ ಹೇಳ್ತಾರೆ, ನಾನು ಬಂದು ರಚನೆ ಮಾಡಲೇಬೇಕಾಗುತ್ತೆ. ಒಬ್ಬ ತಂದೆಯ ಮಕ್ಕಳು ಅಂದರೆ ಸಂಗಮ ಯುಗದಲ್ಲಿ ಇಡೀ ರಾಜಧಾನಿ ಫ್ಯಾಮಿಲಿ ಸಿಸ್ಟಮಲ್ಲಿ ನಡೆಯುತ್ತೆ. ಅದಕ್ಕೆ ಸತ್ಯುಗದಲ್ಲಿ ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ರೆಟರ್ನಿಟಿ ಇರೋದು. ಅಂದರೆ ಈಗ ಏನಿದೆ, ಒಂದು ಮನೆಯಲ್ಲಿ 4 ಜನ ಮಕ್ಕಳಿದ್ರೂ ನಾನು ರಾಜ ನೀನು ಪ್ರಜೆ ಅನ್ನಲ್ಲ. ಎಲ್ಲರೂ ನಾವೆಲ್ಲರೂ ಸೋದರ ಸೋದರಿಯರು, ಒಬ್ಬ ತಂದೆಯ ಮಕ್ಕಳಂತ ಹೇಳ್ತಾರೆ ಹೊರತು ಆ ಡಿಫ್ರೆನ್ಸಸ್, ಆ ಅಭಿಮಾನದ ಪ್ರಶ್ನೆ ಇರಲ್ಲ. ಹಾಗೆ ಇಲ್ಲಿನೂ ಈಗ ಈ ದಾದಿಗಳಿರಲಿ, ಎಲ್ಲರೂ ಇರಲಿ, ಎಲ್ಲ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಅನ್ನೋದೇ ಬರುತ್ತೆ ಹೊರತು ಇಲ್ಲಿ ಇವ್ರು ರಾಜರು ನಾನು ಪ್ರಜೆ ಅನ್ನೋದು ಬರಲ್ಲ. ಸತ್ಯುಗದಲ್ಲಿ ಹೆಂಗೆ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಬಂದು ಪರಿವಾರದ ಸಿಸ್ಟಮ್, ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಂದರೆ ಇಡೀ ಪರಿವಾರ, ಅಲ್ಲಿ ಪವಿತ್ರತೆಯ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿ ಆಗ್ತಿದ್ದಾರೆ ಬಾಬು. ಇದೆಲ್ಲ ಸೀಕ್ರೆಟ್, ಇದೊಂದು ದೊಡ್ಡ ಸೈನ್ಸ್. ಲಾಜಿಕಲಿ ಇಡೀ ಕಲ್ಪಕ್ಕೆ ನಮ್ಮನ್ನು ಸರ್ವಶ್ರೇಷ್ಠ ಪೂಜ್ಯರು, ರಾಜ್ಯಾಧಿಕಾರಿಗಳನ್ನಾಗಿ ಮಾಡಲಿಕ್ಕೆ ಪವಿತ್ರತೆಯ ಬಲ ಬಿಟ್ಟರೆ ಬೇರೆ ಯಾವ ಶಕ್ತಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ರುದ್ರ ಜ್ಞಾನ ಯಜ್ಞದಲ್ಲಿ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಸಂಭಾಲನೆ ಮಾಡಲಿಕ್ಕೆ ಬೇಕು. ಓ ಹೇ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ब्रह्मा तंदे ग्रेट ग्रेट ग्रैंडफादर. ब्राह्मण ने पहले नंबर में चोटी वाले आदम बीबी एडम ईव को मानते भी है ना. इस समय तुम पुजारी से पूज्य बन रहे हो. तुम्हारा सबसे अच्छा यादगार मंदिर दिल वाला पहला है. नोड़ा, नीचे तपस्या में बैठे हैं, ऊपर में है राजाई. यहाँ तुम चैतन्य में बैठे हो, ये मंदिर खलास हो जाएगा.
ಫಿರ್ ಭಕ್ತಿ ಮಾರ್ಗ ಮೇ ಬನೇಗಾ. ತಂದೆ ಹೇಳ್ತಿರೋದು ಬ್ರಾಹ್ಮಣರು ಈ ವರ್ಣದಲ್ಲಿ ಜುಟ್ಟಿಗೆ ಸಮಾನ, ಅಂದರೆ ಹೈಯೆಸ್ಟ್ ದೇವತೆಗಳಿಗಿಂತ. ಆದಮ್ ಬೀಬಿ ಆ್ಯಡಮ್ ಈವ್ ಅಂದರೆ ಬ್ರಹ್ಮ ಸರಸ್ವತಿಯನ್ನು ಬೇರೆ ಎಲ್ಲ ಧರ್ಮದವರು ಭಿನ್ನ ಭಿನ್ನ ಹೆಸರುಗಳಲ್ಲಿ ಒಪ್ಕೊಳ್ತಾರೆ. ಆದಿದೇವಿ ಅನ್ನೋದು ಇದೆಯಲ್ವಾ. ನಿಮ್ಮ ಯಾದಗಾರ್ ದಿಲ್ವಾಲ ಮಂದಿರ ದ ಬೆಸ್ಟ್ ಅಂತಾರೆ ಬಾಬುವರು. ಯಾಕೆಂದರೆ ಎಲ್ಲರೂ ತಪಸ್ಸಲ್ಲಿ ಕುಳಿತಿದ್ದಾರೆ. ತಪಸ್ಸಿನ ರಿಸಲ್ಟು ಮೇಲೆ ರೂಫಲ್ಲಿ ಏನು ತೋರಿಸಿದ್ದಾರೆ, ಬರೀ ಸ್ವರ್ಗ ತೋರಿಸಿ. ತಪಸ್ಸನ್ನು ಕ್ಲಿಯರ್ ಕಟ್ ಆತ್ಮ ಸ್ಮೃತಿಯಲ್ಲಿ ಅದೊಂದು ಚಿಂದಿ ಇಟ್ಟಿದ್ದಾರೆ. ಹೃದಯ ರಾಮನ ಮಂದಿರ ಇದೆಲ್ಲ ವಿನಾಶದಲ್ಲಿ ಹೊಟ್ಟೋಗುತ್ತೆ, ಭಕ್ತಿಯಲ್ಲಿ ತಿರ್ಗಾ ಮಾಡ್ತಾರೆ ಅವರು. ತುಮ್ ಜಾನ್ತೆ ಹೋ ಅಭಿ ಹಮ್ ರಾಜಯೋಗ ಸೀಖ್ ರಹೆ ಹೇ ಫಿರ್ ನई दुनिया में जाएंगे. ये जड़ मंदिर है, तुम चैतन्य में बैठे हो. मुख्य मंदिर ये ठीक बना हुआ है. ಅಟೆನ್ಷನ್ ಪ್ಲೀಸ್. ಎಲ್ಲಿದ್ದೀರಾ? ದಿಲ್ವಾಲ ಮಂದಿರ ಕಾಣ್ತಾ ಇದೆಯಾ? ನಮ್ಮ ತಂದೆಯ ನಿಮ್ಮ ಹೃದಯನೇ ದಿಲ್ವಾಲ ಮಂದಿರ ಮಾಡ್ಕೊಂಬಿಡ್ಬೇಕು. ಬಾಬುವರು ನಿಮ್ಮ ಹೃದಯವನ್ನು ವಿಸಿಟಿಂಗ್ ರೂಮ್ ಮಾಡ್ಕೋಬೇಕು. ಅಷ್ಟು ಸ್ವಚ್ಛ, ಶುದ್ಧ, ನಿರಂತರ ಸಮರ್ಥತೆಯಲ್ಲಿರಬೇಕಲ್ವಾ ನೀವು. ನೀವು ಚೈತನ್ಯದಲ್ಲಿ ಕುಳಿತಿದ್ದೀರಾ, ರಾಜಯೋಗ ಕಲಿತಿದ್ದೀರಾ, ಅದು ಜಡ ಮಂದಿರ. ಇದು ಮನುಷ್ಯರಿಗೆ ಯಾರಿಗೂ ಗೊತ್ತಿಲ್ಲ ಇದೊಂದೇ ಮಂದಿರ ಕರೆಕ್ಟ್ ಆ್ಯಕ್ಯುರೇಟ್ ಆಗಿದೆ ಅಂತ. स्वर्ग को नहीं तो कहाँ दिखा है, इसलिए छत में स्वर्ग को दिखाया है. इस पर बहुत अच्छा समझा सकते हो. बोलो भारती स्वर्ग था, अब फिर नरक बना है. ಭಾರತ ನರಕ ಹೆಂಗಾಗೋಯ್ತು ನೋಡ್ರಿ. इस धर्म वाले जट समझेंगे, हिंदुओं में भी देखेंगे तो अनेक प्रकार के धर्मों में जाकर पड़े. तुमको बहुत मेहनत करनी पड़ती है निकालने में. ಅಂದರೆ ಆ ಚಿತ್ರ ತೋರಿಸ್ಬಿಟ್ಟು ಹೆಂಗೆ ತಪಸ್ಸು ಮೇಲ್ ಸ್ವರ್ಗ ಭಾರತದವ್ರಿಗೆ ಹೇಳ್ಬೇಕು. ಭಾರತ ಸ್ವರ್ಗ ಆಗಿತ್ತು, ಪುನಃ ಬಾಬುವ್ರು ಇದರ ಸ್ಥಾಪನೆಗೆ ಬಂದಿದ್ದಾರೆ. ಯಾರು ಈ ಧರ್ಮದವರಿದ್ದಾರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಿಂದೂಗಳಲ್ಲೂ ನೀವು ನೋಡಿದ್ರೆ ಅನೇಕ ಧರ್ಮದವರು ಬಂದು ಈಗ ಎಷ್ಟೊಂದು ಜನ ಬಂದು ಕನ್ವರ್ಟ್ ಆಗಿ ಬರ್ತಾರಲ್ವ. ಬಟ್ ಇವರೆಲ್ಲರಿಗೆ ತಿಳಿಸ್ಲಿಕ್ಕೆ ನೀವು ಸ್ವಲ್ಪ ಕಷ್ಟಪಡಬೇಕು, ಅದರಿಂದ ತೆಗಿಬೇಕಲ್ಲ, ಅದೊಂದು ದಳದಲ್ಲಿ ಕೆಲಸಕ್ಕೆ ಹೆಸರಿದ್ದ ಹಾಗೆ. ಬಾಬಾನೇ ಸಮझाया है अपने को आत्मा समझ मामे कम याद करो बस और कुछ भी नहीं चाहिए. ಸಿಂಪಲ್ ಮಂತ್ರ. ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಾನು ಒಬ್ಬನನ್ನು ನೆನಪು ಮಾಡಿ, ಬೇರೆ ಏನಿಲ್ಲ. ಇದೊಂದರ ಪರಿಪೂರ್ಣ ಅಭ್ಯಾಸ ಬಾಕಿ ಎಲ್ಲ ಧಾರಣೆಗಳನ್ನು ತಗೊಂಡು ಬರುತ್ತೆ. तो जिनका अभ्यास नहीं उनको तो बात करनी ही नहीं चाहिए. बात करना ही नहीं चाहिए ಅಂತಿದ್ದಾರೆ. नहीं तो बीके का नाम बदनाम कर देते. ಈಗ ಜ್ಞಾನದಲ್ಲಿ ಬಂದು ಯಾರು ಆತ್ಮ ಅಂತ ತಿಳಿದು ಬಾಬುವರನ್ನು ನೆನಪು ಮಾಡಲ್ವೋ, ಯೋಗದ ಅಭ್ಯಾಸ ಮಾಡಲ್ವೋ, ಬಾಬಾ ಹೇಳ್ತಾರೆ ಅವ್ರ ಹತ್ರ ನೀವು ಮಾತೇ ಆಡಬೇಡಿ, ಅವರು ಬರೀ ನಮ್ಮ ಕುಲವನ್ನು ಕೆಡಿಸ್ತಾರೆ. ಹೆಸರಿಗೆ ಬೀಕೆ ಅಂತ ಬರೋದು ಕೇಳಿಸ್ತಿದೆಯಾ ಎಲ್ಲರಿಗೆ? ಏನು ಜೀವನದಲ್ಲಿ ಧಾರಣೆಗಳಿಲ್ಲ. ಜನ ಏನಂತಾರೆ, ಅಲ್ಲಿ ಏನಕ್ಕೆ ಹೋಗ್ತೀರಾ ನೀವು ಆಶ್ರಮಕ್ಕೆ, ಇಲ್ಲಿ ಬಂದು ಜಗಳ ಕಾಯ್ತೀರಾ ಅಂತ. ಉಲ್ಟಾ ಸೀದಾ ಸಂಸ್ಕಾರಗಳಿದ್ದರೆ ಇಲ್ಲಿ ಬರೋದು ಏನೋ ಒಂದು ನೇಮಿನಾತು ಅಲ್ಲ, ಸುಮ್ಮನೆ ಬಂದೇ ಓದೆ ಅನ್ನೋ ಥರ. ಇದು ಸರಿಯಲ್ಲ ಅಂತಾರೆ ಬಾಬುವರು. ಅಗರ್ ದೂಸರೆ ಧರ್ಮ ವಾಲೆ ಹೇ ತೋ ಸಮझाना चाहिए कि यदि तुम मुक्ति धाम में जाना चाहते हो तो अपने को आत्मा समझो, बाप को याद करो, अपने को परमात्मा नहीं समझो. ಬೇರೆ ಧರ್ಮದವರಾದರೆ ಅವ್ರಿಗೆ ಕ್ಲಿಯರಾಗಿ ಹೇಳ್ಬಿಡಿ, ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಪರಮಾತ್ಮ ಅಂತ ಅಲ್ಲ. ಏನು ನೀವು ಆತ್ಮ ಅಂತ ತಿಳಿದು ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗುತ್ತೆ. ಇದನ್ನು ಕ್ಲಿಯರ್ ಹೇಳಿ. आत्मा समझ के याद करेंगे तो क्या होगा, जन्म जन्मांतर के पाप कट जाएंगे और मुक्ति धाम में चले जाएंगे. ಬೇರೆ ಧರ್ಮದವ್ರಿಗೆ ಇದು ಕ್ಲಿಯರ್, ಯಾಕೆಂದರೆ ಅವ್ರಿಗೆ ಸ್ವರ್ಗ ಬೇಡಲ್ಲ. ಆತ್ಮ ಅಂತ ತಿಳಿದು ತಂದೆ ಒಬ್ಬರನ್ನು ನೆನಪು ಮಾಡಿದ್ರೆ ಪಾವನರಾಗಿ ಮುಕ್ತಿಧಾಮಕ್ಕೆ ಹೋಗ್ತೀರಾ. ತಲೆ ಮೇಲೇನಿಷ್ಟು ಹೊರೆ ಇದೆ, ಅದು ಇಳಿಸ್ಕೊಡೋ ಬೇರೆ ದಾರಿ ಇಲ್ಲ, ಅದನ್ನು ಹೇಳಿ. ತುಮಾರೆ ಲಿಯೇ ಯೋ ಮನ್ಮ ನಾಭೌ ಕ ಮಂತ್ರ ಹಿ ಬಸ್.
परंतु बात करने की हिम्मत चाहिए। शेरनी शक्तियाँ ही सर्विस कर सकती है। सन्यासी लोग बाहर में जाकर विलायत वालों को ले आते हैं, तो चलो तुमको स्पिरिचुअल नॉलेज देवे। अब वो बाप को तो जानते ही नहीं है। ಸಾಧು ಸಂತರು ಏನು ಮಾಡ್ತಾರೆ, ಫಾರಿನರ್ಸ್ಗೆಲ್ಲ ನಾವು ಭಗವಂತನ ಜ್ಞಾನ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಬರ್ತಾರೆ. ಅವ್ರಿಗೆ ಜ್ಞಾನನೇ ಇಲ್ಲ ಅಂದರೆ ಅವರ ಆಧ್ಯಾತ್ಮದ ಜ್ಞಾನ ಏನು, ಆಧ್ಯಾತ್ಮ ಅನ್ನೋದೇ ಗೊತ್ತಿಲ್ಲಲ್ಲ. ತನ್ನನ್ನು ಆತ್ಮ ಅನ್ನೋ ಪ್ರಶ್ನೆ ಇಲ್ಲ, ಪರಮಾತ್ಮ ಅಂದ್ಕೊಂಡು ಕೂತಿದ್ದಾರಲ್ಲ, ಎಲ್ಲ ಕಡೆ ಇದ್ದಾರೆ ಭಗವಂತ ಅಂತ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ನೀವು ಮನ್ಮನಾಭವದ ಮಂತ್ರ ನಿಮಗೆ ಕೊಡ್ತಿದ್ದೀನಿ, ಅದೊಂದರಲ್ಲಿ ನೀವೆಲ್ಲ ಸಾಧಿಸ್ಬೋದು. ಬಟ್ ಏನೇ ಜ್ಞಾನ ಹೇಳುವಾಗ ಶಕ್ತಿಶಾಲಿ ಶೇರಣಿಯರಾಗಿ ತಿಳಿಸಿ ಮಕ್ಕಳೇ. तो ब्रह्म को भगवान समझ कह देते हैं, इसको याद करो, बस ये मंत्र दे देते हैं, जैसे किसी चिड़िया को अपने पिंजड़े में डाल देते हैं। तो ऐसे ऐसे समझाने में भी टाइम लगता है। बाबा ने कहा था हर एक चित्र के ऊपर लिखा हुआ हो शिव भगवान वाच। ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಬಾಬಾ. ಸಾಧು ಸಂತರು ಬೇರೆ ಧರ್ಮದ ಆತ್ಮಗಳನ್ನು ಕರ್ಕೊಂಡು ಬಂದ್ಬಿಟ್ಟು ಅವರು ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಏನೋ ಹೇಳ್ಕೊಟ್ಬಿಡ್ತಾರೆ. ಅಥವಾ ಮೇ ಆತ್ಮ ಸ್ವಪರಮಾತ್ಮ, ಆತ್ಮ ಸ್ವಪರಮಾತ್ಮ. ಬಾಬಾ ಹೇಳ್ತಾರೆ ಬರೀ ಒಂದು ಮಂತ್ರ ಹೇಳ್ಕೊಟ್ಬಿಟ್ಟು ಅಲ್ಲಿಂದ ಗಿಣಿ ತೊಗೊಂಡು ಬಂದು ತನ್ನ ಪಂಜರದಲ್ಲಿ ಹಾಕ್ಕೊಂಡು ತನ್ನ ಶಿಷ್ಯರು ಮಾಡ್ಕೊಂಡು ಕೂರಿಸ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಇದನ್ನೆಲ್ಲ ಹೇಳೋಕ್ಕೆ ನಿಮಗೆ ಒಂದು ಸಾಹಸ ಬೇಕು. ಮತ್ತು ಪ್ರತಿ ಚಿತ್ರದಲ್ಲಿ ನೀವೇನು ಹೇಳ್ತೀರಲ್ಲ, ಶಿವ್ ಭಗವಾನ್ ವಾಚ ಹಿಂಗೆ ಹೇಳುತ್ತೆ, ಅದನ್ನು ಹೇಳಬೇಕು. तुम जानते हो इस दुनिया में धनी बिगर क्या हो गए, सभी निधन के हो गए। पुकारते हैं तुम मात पिता हम बालक तेरे, अच्छा इसका अर्थ क्या है? ऐसे नहीं बोलते तुम्हारी कृपा से सुख गणे रे, नहीं। अब बाप तुमको स्वर्ग के सुख के लिए पढ़ा रहे हैं, जिसके लिए तुम पुरुषार्थ कर रहे हो। जो करेगा वो पाएगा. ಇಷ್ಟೆಲ್ಲ ಬಾಬಾ ಹೇಳಿದ್ರು ಎಷ್ಟು ನಿರಹಂಕಾರಿ ನೋಡಿ. ನಿಮಗೆ ಮಕ್ಕಳಿಗೆ ಗೊತ್ತಿದೆ ಈ ಪ್ರಪಂಚ ಮಾಲೀಕನಿಲ್ಲದೆ ಎಲ್ಲ ಆರ್ಫನ್ಸ್ ಅಂದರೆ ಅನಾಥರಾಗ್ಬಿಟ್ಟಿದ್ದಾರೆ. ಗಾಯನ ಅದಕ್ಕೆ ಹೇಳೋದಲ್ಲ, ತುಮ್ಮ ಮಾತ್ ಪಿತಾ, ನಾವು ನಿಮ್ಮ ಬಾಲಕರು, ಮಕ್ಕಳು ನಾವು. ನಿನ್ನ ಕೃಪೆಯಿಂದ ನನಗೆ ಅಪಾರ ಸುಖ ಗಣೇರೆ. ಹಂಗೆ ಹೇಳಲ್ಲ ನಿನ್ನ ಕೃಪೆಯಿಂದ ಸುಖ ಗಣೇರೆ ಅಂತ. ಮಾತು ಪಿತಾ, ಭಗವಂತ ತಂದೆ ತಾಯಿ ಇನ್ನೋ ಮಾತು ಎಲ್ಲ ಒಪ್ಕೋತಾರೆ. ಅವ್ರನ್ನ ಮರ್ತಿರೋದ್ರಿಂದ ಎಲ್ಲ ಅನಾಥರಾಗ್ಬಿಟ್ರು. ಈಗ ಮಕ್ಕಳೇ ನಿಮಗೆ ಸುಖವನ್ನು, ಸ್ವರ್ಗದ ಸುಖ ಕೊಡ್ಲಿಕ್ಕೆ ಓದಿಸ್ತಿದ್ದೀನಿ. ಯಾವುದಕ್ಕೆ ನೀವು ಪುರುಷಾರ್ಥ ಮಾಡ್ತೀರಾ, ಬಟ್ ಅರ್ಥ ಮಾಡ್ಕೊಂಡು ಯಾರೆಷ್ಟು ಪುರುಷಾರ್ಥ ಮಾಡ್ತೀರೋ ಅವರಷ್ಟು ಶ್ರೇಷ್ಠ ಪದವಿ ಅಂತ ಗೊತ್ತೀರಾ. इस समय सब पतित है, पावन दुनिया तो एक स्वर्ग ही है। यहाँ कोई भी तमो प्रधान हो न सके। सतयुग में जो सतो प्रधान थे वही तमो प्रधान पतित बन जाते हैं. ಈ ಸಮಯದಲ್ಲಂತೂ ಎಲ್ಲರೂ ಪತಿತಾತ್ಮಗಳಿಗೆ, ಸತ್ಯುಗದವರೇ ಯಾರು ಸಂಪೂರ್ಣ ಪಾವನರಿದ್ದವರೇನೆ ಈಗ ಬಂದು ತಮೋ ಪ್ರಧಾನ ಪತಿತರಾಗಿದ್ದಾರೆ ಅಂದರೆ ಇನ್ನು ಬೇರೆಯವರೆಲ್ಲಿ. ಅದಕ್ಕೆ ಏನು ಹೇಳ್ತಿದ್ದಾರೆ, ಪಾವನ ಜಗತ್ತು ಅಂತ ಒಂದಕ್ಕೆ ಹೇಳೋದು ಸ್ವರ್ಗಕ್ಕೆ. ಇದು ಪರಮಧಾಮ ಜಗತ್ತನ್ನೋ ಪ್ರಶ್ನೆ ಬರಲ್ಲ, ಅದು ಮೇಲೆ ಸಾಕಾರದಿಂದ ನಿರಾಕಾರ ಪ್ರಪಂಚ ಅಲ್ವಾ ಅದು. क्राइस्ट के पिछाड़ी जो उनके धर्म वाले आते हैं वो तो पहले सतो प्रधान होंगे ना. जब लाखों की अंदाज में होते हो तब लश्कर तैयार होता है, लड़कर बादशाही लेने. उनको सुख भी कम तो दुख भी कम. ಕ್ರೈಸ್ಟ್ ಹಿಂದೆ ಎಲ್ಲರೂ ಆಯಾಯ ಧರ್ಮಪಿತರ ಹಿಂದೆ ಆಯಾಯ ಧರ್ಮದ ಆತ್ಮಗಳು ಅಂತಿಮ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಅಂದರೆ ಸತೋ ಪ್ರಧಾನರಾಗಿ ಮೇಲೆ ಹೋಗ್ಬೇಕು. ಅದಕ್ಕೆ ಬಾಬಾಡ್ತಾರೆ ಲಕ್ಷಾಂತರದ ಅಂದಾಜಲ್ಲಿ ಈ
ಮಿಲ್ಟ್ರಿ ಇರಲಿ, ಇವರೆಲ್ಲ ಏನಿದ್ದಾರೆ ಅವರೆಲ್ಲರೂ ಪರಸ್ಪರ ಜಗಳ ಮಾಡಿಕೊಂಡು ಈಗ ನಾನೇ ವಿಶ್ವದ ಮೇಲೂ ಅಧಿಕಾರಿ ಆಗಬೇಕು, ನಂದೇ ಆಗಬೇಕಂತ ಜಗಳ ಮಾಡಿ ಎಲ್ಲರೂ ಖತಮ್ ಆಗಿಬಿಡ್ತಾರೆ. ನೋಡ್ತಿದ್ದೀವಲ್ವ ಈಗ ಹೆಂಗೆ, ನಾನೇ ಇಡೀ ವಿಶ್ವಗುರು ಆಗಬೇಕಂತ ಹೇಳ್ಬಿಟ್ಟು ಯುದ್ಧದಿಂದ ಶುರು ಮಾಡ್ತೀರ, ಎಲ್ಲ ಕಡೆ ಜಗಳ ಕಾಯ್ಕೊಂಡು. ಗ್ರೀಡ್ ಲೀಡ್ಸ್ ಟು ಲಾಸ್. ಭಗವಾನು ಆಚಲ್ವಾ, ಬಾಹುಬಲದಿಂದ ಯಾರೂ ವಿಶ್ವದ ಮೇಲೆ ಬಾದ್ಶಾಹಿ ತಗೊಳಕ್ಕಾಗಲ್ಲ. ಬೇರೆ ಧರ್ಮದವ್ರದ್ದು ಏನಪ್ಪ ಅಂದರೆ ದುಃಖನೂ ಕಡಿಮೆ, ಸುಖನೂ ಕಡಿಮೆ. ಏಕೆ? ಸತ್ಯುಗ ತ್ರೇತ ಬರಲ್ಲ. ಜೈಸೆ ತುಮ್ಹಾರೆ ಸುಖ ತೋ ಉನ್ಕೋ ಮಿಲ್ ನ ಸಕೆ. ನೀವು ಮಕ್ಕಳ ತರಹ ಸಂಪೂರ್ಣ ಸರ್ವ ಪ್ರಕಾರದ ಸುಖ ಬೇರೆ ಯಾವ ಧರ್ಮದವರಿಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ತನು, ಮನ, ಧನ, ಜನ, ಸಂಬಂಧ, ಆಮೇಲೇನು ಮೃತ್ಯು, ಆಯುಷು, ಇದು ಯಾವ ಧರ್ಮದವರಿಗೆ ಇಲ್ವೇ ಇಲ್ಲ. ಸ್ವರ್ಗ ಅನ್ನೋದು ಒಂದು ವಂಡರ್. ಅದು ಆ್ಯಕ್ಚುಲಿ ಫ್ಲೈಟ್ಗಳು ಹೋಗುತ್ತೆ, ಯಾರಿಗೆ ಎಲ್ಲಿ ಬೇಕೋ ಮಕ್ಕಳು 8 ವರ್ಷದವ್ರು ತೊಗೊಂಡೋಗಿ ಇಳಿಸ್ಬೋದು ಅಂದರೆ ಎಷ್ಟು ದೊಡ್ಡ ಅಡ್ವಾನ್ಸ್ ಸೈನ್ಸ್ ಅದು. ಯಾರು ಬೇರೆಯವ್ರು ಬೇಕಾಗಲ್ಲ, ಆಕ್ಸಿಡೆಂಟ್ ಆಗಲ್ಲ, ಹೆಚ್ಚು ಕಡಿಮೆಗಳಿಲ್ಲ. ಆ್ಯಂಡ್ ಆ ಫ್ಲೈಟು ಫೋನ್ ಸ್ಪೀಡಲ್ಲಿ ಹೋಗುತ್ತೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ರಲ್ಲ ಹೆಂಗೆ ಅಂತ. ಅದಕ್ಕೆ ಹೇಳ್ತಿರೋದು ಬಾಬಾ, ಇದು ಯಾರು ಊಹೆಗೆ ಮೀರಿದ್ದು ಸತ್ಯುಗ. ಅಂತಹ ಅದ್ಭುತದ ಪ್ರಪಂಚ ಬಾಬಾ ಸ್ಥಾಪನೆ ಮಾಡ್ತಿದ್ದಾರೆ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಅದಕ್ಕೆ ನೀವು ಮಕ್ಕಳೇನು ಮಾಡ್ತೀರ? ತುಮ್ ಅಭಿ ತಯಾರು ಹೋ ರಹೆ ಹೋ, ನೀವೆಲ್ಲ ತಯಾರಾಗ್ತಿದ್ದೀರಾ ಸುಖಧಾಮ್ ಮೇ ಆನೆ ಕೆ ಲಿಯೇ. ಬಾಕಿ ಸಬ್ ಧರ್ಮ ಕೋಯಿ ಸ್ವರ್ಗ ಮೇ ಥೋಡೆ ಹಿ ಆತೆ. ನೀವಷ್ಟೇ ಸ್ವರ್ಗಕ್ಕೆ ಬರೋಕ್ಕೆ ತಯಾರಿ ಮಾಡ್ತೀರಾ, ಬಾಕಿಯವ್ರು ಯಾರು ಸ್ವರ್ಗಕ್ಕೆ ಬರೋಕ್ಕಾಗಲ್ಲ. भारत जब स्वर्ग था तो उन जैसा पावन खंड कोई होता नहीं, कोई जब बाप आते हैं तभी ईश्वरीय राज्य स्थापन करते, वहाँ कोई लड़ाई की बात नहीं है. लड़ना झगड़ना तो बहुत पीछे शुरू होता, भारतवासी इतना लड़े नहीं. थोड़े आपस में लड़कर अलग हो गए, द्वापर में 1-2 पर चढ़ाई करते. ಭಾರತ ಎಂದೂ ಯಾರ ಮೇಲೆ ಹೋಗಿ ಯುದ್ಧಕ್ಕೆ ಹೋಗಲಿಲ್ಲ, ಯಾರ್ದು ಆಕ್ಯುಪೈ ಮಾಡೋಕ್ಕೆ ಹೋಗಿಲ್ಲ. ಬೇರೆಯವ್ರು ಬಂದೇನೆ ನಮ್ಮ ದೇಶದ ಮೇಲೆ ಚಡಾಯಿ ಮಾಡಿದ್ದು. ಎಲ್ಲರೂ ಬರೀ ಬಂದು ಕಿತ್ಕೊಂಡು ಎಲ್ಲ ಒತ್ಕೊಂಡು ಹೋಗೋಕ್ಕೆ ನೋಡಿದ್ರೆ ಹೊರ್ತು ಎಷ್ಟು ಕೆಟ್ಟ ಇಂಟೆನ್ಷನ್ ಮನುಷ್ಯರದು. ಭಾರತವಾಸಿಗಳು ಇದೆಲ್ಲ ಸಹಿಸ್ಕೊಂಡು ಬಂದರು. ಆಮೇಲೆ ಪಾರ್ಟಿಷನಲ್ಲೂ ಅವ್ರದವ್ರಿಗೆ ಕೊಟ್ಟು ನಮ್ಮದು ಅಂತ ಇದ್ರೂ ಕಾಲು ಕಿತ್ಕೊಂಡು ಬರ್ತಾರೆ ಎಲ್ಲರೂ. ಇದು ಯಾಕೆಂದರೆ ಅದು ಪರಮಾತ್ಮ ತಂದೆಯ ಧರಣಿ ಆಗಿರೋದ್ರಿಂದ, ದೇವತಾ ಧರ್ಮದ ಸಂಸ್ಕಾರಗಳಿರೋ ಕಾರಣ ಆ ಸಹಾನುಭೂತಿ ನೋಡಿ ಹೆಂಗೆ ಹೆಚ್ಚು ಕಡಿಮೆ ಬೇರೆಯವ್ರು ಹಂಗೆ ಮಾಡಲಿ. ಅದಕ್ಕೆ ಹೇಳ್ತಿದ್ದಾರೆ, ಈ ಚಿತ್ರ ಆದಿ ಬನಾನೆ ಮೇ ಭೀ ಬಡಿ ಬುದ್ಧಿ चाहिए. ये भी लिखना चाहिए कि भारत जो स्वर्ग था सो फिर नरक जैसा कैसे बना है, आकर समझो. ಬರೀರಿ, ಭಾರತ ಏನು ಸ್ವರ್ಗ ಇತ್ತು ನರಕ ಯಾಕಾಯಿತು ಅಂತ ನೀವು ಬಂದು ತಿಳ್ಕೊಳ್ಳಿ ಅಂತ ಬರೀರಿ ದೊಡ್ಡದಾಗಿ. ಚಿತ್ರಗಳನ್ನು ಮಾಡಲಿಕ್ಕೂ ವಿಶಾಲ ಬುದ್ಧಿ ಬೇಕು, ತಿಳಿಸೋಕ್ಕೂ ಬೇಕು. ಭಾರತ್ ಸದ್ಗತಿ ಮೇ ತಾ ಅಬ್ ದುರ್ಗತಿ ಮೇ. ಭಾರತದಂತಹ ಸುಖದಾಯಿ ದೇಶ ಇರಲಿಲ್ಲ, ಸದ್ಗತಿಯ ದೇಶ ಇಲ್ಲ, ಈಗ ನೋಡಿ ದುರ್ಗತಿಯಲ್ಲಿದೆ. अब सदगति को पाने के लिए बाप ही नॉलेज देते, मनुष्यों में ये रूहानी नॉलेज होता नहीं. ಸದ್ಗತಿಗೆ ಇರೋದೇ ಒಬ್ಬ ಭಗವಂತನ ಹತ್ರ ಜ್ಞಾನ. ಈ ಮನುಷ್ಯರ ಹತ್ರ ಯಾರ ಹತ್ರ ಈ ಜ್ಞಾನ ಇಲ್ಲ ಅಂತಾರೆ ಬಾಬು. ನಾನು ಬಂದು ಕೊಡೋವರೆಗೂ ಅದನ್ನು ನೀವು ಮಕ್ಕಳಿಗೆ ತಂದೆಯಿಂದ ಗೊತ್ತಾಯ್ತಂದರೆ, ಈಗ ನಮಗೆ ನಮ್ಮ ತಂದೆಯಿಂದ ಏನು ಗೊತ್ತಾಯಿತು ನಾವು ಅನ್ಯರಿಗೆ ಹೇಳ್ಬೋದು. ये होती है परमपिता परमात्मा के पास. ಈ ಜ್ಞಾನ, ಯಥಾರ್ಥ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ತಂದೆ ಹತ್ರ ಮಾತ್ರ ಇದೆ. ಬಾಪ್ ये नॉलेज देते हैं आत्माओं को. ಪರಂಪಿತಾ ಪರಮಾತ್ಮ ತಂದೆ ನೋಡ್ರಿ ಜ್ಞಾನ ಕೊಡ್ತಿದ್ದಾರೆ ನಾವು ಮಕ್ಕಳಿಗೆ. ಸದಾ ಈ ನಶೆ ಇರಬೇಕು. ನನಗೆ ಯಾರು ಓದಿಸ್ತಿದ್ದಾರೆ,
ಆರ್ಡಿನರಿ ಯಾರೋ ಓದಿಸ್ತಾ ಇಲ್ಲ, ಜಗತ್ತಿನ ಆಲ್ಮೈಟಿ ಕೂತಿದ್ದಾರೆ. ಬಾಕಿ ತೋ ಸಬ್ ಮನುಷ್ಯೋಂ ಕೋಯಿ ದೇತೆ. ಎಲ್ಲರೂ ಎಲ್ಲಿ ಕುಳ್ತಿದ್ದೀರಾ? ಮನೆಯಲ್ಲಿ ಕುಳ್ತಿದ್ದೀರೋ, ವತನದಲ್ಲಿ ಬಾಬನ್ ಮುಂದೆ ಕೂತ್ಕೊಂಡು ಓದ್ತಿದ್ದೀರೋ? ಮುರಳಿ ಕೇಳೋದು ಎಲ್ಲಿ ಕೂತಿದ್ದೀರಿ? ಮೇಲೆ ಪರಮಧಾಮದಲ್ಲಿ ಅಲ್ಲ, ಎಲ್ಲಿ? ಬಾಬಾ ಬ್ರಹ್ಮನ ಹತ್ರ ಸೂಕ್ಷ್ಮ ವತನದಲ್ಲಿ ಓದಿಸ್ತಿದ್ದಾರೆ. ನಾನು ವತನದಲ್ಲಿ ಬಾಪ್ ದಾದಾರವ್ರ ಮುಂದೆ ಕೂತಿದ್ದೀನಿ ಅಂತ ಹೇಳ್ತೀರ ಹೆಂಗೆ? ಶಾಸ್ತ್ರ ಭೀ ಮನುಷ್ಯನೇ ಲಿಖೆ ಮನುಷ್ಯನೇ ಪಡೆ. ಶಾಸ್ತ್ರಗಳು ಭಗವಾನ್ ವಾಚೆಯಲ್ಲಿದೆ. ಮನುಷ್ಯರು ಬರೆದ್ರು ಮನುಷ್ಯರು ಓದ್ತಾರೆ, ಅದನ್ನೇ ರಿಪೀಟ್ ಮಾಡ್ತಾರೆ. ಒಂದೇ ಭಗವಾನ್ ವಾಚ. ತಂದೆ ಬಂದಿಗೆ ಓದಿಸ್ತಿದ್ದಾರೆ. ಓದಿಸೋದು ಯಾರಿಗೆ? ನಾನು ಆತ್ಮನಿಗೆ ಓದಿಸ್ತಿದ್ದೀನಿ. ಆತ್ಮನೇ ಓದೋದು, ಆತ್ಮನೇ ಎಲ್ಲ ಪಾಠ ಮಾಡೋದು. परमात्मा को तो शास्त्र आदि पढ़ने की दरकार नहीं है। बाप कहते इन शास्त्रों आदि से किसी भी सद्गति नहीं होती है ना. ತಂದೆ ಎಲ್ಲ ವೇದಶಾಸ್ತ್ರಗಳ ಸಾರ ಹೇಳಕ್ಕೆ ಬರ್ತೀನಿ ಅಂದರೆ ಅವರು ಶಾಸ್ತ್ರಗಳು ಓದೋ ಅಗತ್ಯ ಇಲ್ಲ, ಅವ್ರಿಗೆಲ್ಲ ಗೊತ್ತಿದೆ ಅಂತ. ಬಂದು ಎಲ್ಲರಿಗೆ ಸದ್ಗತಿ ಕೊಡ್ತೀನಿ. ಶಾಸ್ತ್ರಗಳಿಂದ ಯಾರಿಗೆ ಸದ್ಗತಿ ಸಿಗಲ್ಲ. ಮುಜೆ ಹೀ ಆಕರ್ ಸಬ್ಕೋ ವಾಪಸ್ ಲೇ ಜಾನ. ತಂದೆದೇ ಡ್ಯೂಟಿ. ಎಲ್ಲ ಮುಗಿದ ಮೇಲೆ ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಮನೆ ಮರ್ತು ಬಿಟ್ವಲ್ಲ, ಅಪ್ಪ ತಂದೆನೂ ಮರ್ತು ಬಿಟ್ವಿ. अभी तो दुनिया में करोड़ों मनुष्य है. सतयुग में जब इन लक्ष्मी नारायण का राज्य था तो वहाँ 9 लाख होते. बहुत छोटा झाड़ होगा. फिर विचार करो इतनी सब आत्माएं कहाँ गई? ब्रह्म में व पानी में तो नहीं लीन हो गई ना. वो सब मुक्ति धाम में रहते हैं. हर एक आत्मा अविनाशी. ಎಷ್ಟು ದೊಡ್ಡ ಪಾಪ್ಯುಲೇಷನ್ ಆಗೋಯ್ತು, ಕರೋಡೋ ಮನುಷ್ಯ. ಸತ್ಯುಗದಲ್ಲಿ ನೋಡಿ 9 ಲಕ್ಷದಿಂದ ಶುರುವಾಗಿದ್ದು ಚಿಕ್ಕ ವೃಕ್ಷ ಅದು. ಹಂಗಾರೆ ಯೋಚನೆ ಮಾಡಿ ಮಕ್ಕಳೇ, ಈ ಕಲಿಯುಗದ ನಂತರ ಸತ್ಯುಗ. ಇಷ್ಟ ಆತ್ಮಗಳು ಎಲ್ಲೋದ್ರು? 750 ಕೋಟಿ. ಯಾರಿಗೂ ಅರ್ಥ ಆಗಲ್ಲ, ಎಲ್ಲೋ ಹೋಗಿ ಕೂತಿರ್ಬೇಕಲ್ಲ. ಇವರೆಲ್ಲ ಅವಿನಾಶಿ ಆತ್ಮಗಳು. ये सब कहाँ जाएंगे? सब मुक्ति धाम में रहती है. ಎಲ್ಲರೂ ಮುಕ್ತಿಧಾಮದಲ್ಲಿ ಕೂತ್ಕೊಳ್ತಾರೆ. ಬ್ರಹ್ಮ ಮೇ ಲೀನ್ ಥೋಡೆ ಹಿ ಹೋ ಜಾಯೆಂಗೆ. ಬ್ರಹ್ಮದಲ್ಲಿ ಲೀನ ಹೆಂಗಾಗುತ್ತೆ? ನಾ ಬ್ರಹ್ಮ ಮೇ ಲೀನ್ ಹೋಂಗೆ, ನಾ ಪಾನಿ ಮೇ ಲೀನ್ ಹೋಂಗೆ. ಜಡ ಏನಲ್ಲ ಆತ್ಮ. ಇದು ಇಂಪಾರ್ಟೆಂಟು. सब मुक्तिधाम में रहते. हर एक आत्मा अविनाशी है. उनमें अविनाशी पार्ट नूंदा हुआ है जो कभी मिट नहीं सकता. आत्मा विनाश हो न सके. आत्मा तो बिंदी. ಆತ್ಮ ಅವಿನಾಶಿ ಅಂದರೆ ಅದು ಬಿಂದು, ಅದು ಎಂದೂ ವಿನಾಶ ಆಗೋಕ್ಕಾಗಲ್ಲ. ದೇಹ ತೊಗೊಂಡು ಬಿಡ್ತಾ ಇರುತ್ತೆ. ಪಾರ್ಟೂ ಅಳ್ಸೋಕ್ಕಾಗಲ್ಲ ಯಾರೂ. ಅವಿನಾಶಿ ಆತ್ಮ ಅಂದರೆ ಅವಿನಾಶಿ ಪಾರ್ಟ್ ಇದೆ. तो बाकी निर्वाण आदि में कोई भी जाता नहीं. सबको पार्ट बजाना ही. ಈಗ ಹೇಳ್ತಾರಲ್ಲ ಮಧ್ಯದಲ್ಲಿ ಎಲ್ಲರೂ ನಿರ್ವಾಣಕ್ಕೆ ಹೋಗ್ಬಿಟ್ರು ಅಂತ. ಬಾಬಾ ಹೇಳ್ತಾರೆ ಯಾರು ನಿರ್ವಾಣಕ್ಕೆ ಬಂದಿಲ್ಲ, ಎಲ್ಲರೂ ಅವ್ರವ್ರ ಪಾರ್ಟ್ ಮಾಡಬೇಕು. ನಾನೇ ಬಂದು ಎಲ್ಲರನ್ನು ಒಂದೇ ಸಾರಿ ಕರ್ಕೊಂಡು ಹೋಗ್ತೀನಿ. जब सब आत्माएं आ जाती है तब मैं आकर सबको ले जाता हूँ. पिछाड़ी में आई ही बाप का पार्ट. नई दुनिया की स्थापना और पुरानी दुनिया का विनाश ये भी ड्रामा में नूंद है. ಯಾವಾಗ ಅಲ್ಲಿ ಆತ್ಮಗಳು ಖಾಲಿ ಆಗ್ತಾರೆ ಅವಾಗ ಬಂದು ನಾನು ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗೋದು ಪಾರ್ಟ್ ನಂದು. ಬಟ್ ಆದರೆ ಏನು ಹೇಳ್ತಿದ್ದಾರೆ ಬಾಬಾ, ನಾನು ಬರ್ತೀನಿ ಅಂದರೆ ಬರೀ ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಹಳೇದನ್ನು ವಿನಾಶ ಮಾಡಿ ಹೊಸದನ್ನು ಸ್ಥಾಪನೆ ಮಾಡಿ ಹೋಗ್ತೀನಿ. ಇದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. तुम आर्य समाजियों के झुंड को समझाएंगे तो उसमें जो कोई देवता धर्म का होगा तो उनको टच होगा. बरोबर ये बात ठीक है. परमात्मा सर्वव्यापी कैसे हो सकते? आर्य समाजिಗಳಿಗೂ ಹೇಳಿ ಪರಮಾತ್ಮ ಸರ್ವವ್ಯಾಪಿ ಹೆಂಗಾಗಕ್ಕಾಗುತ್ತೆ? ಈ ಮಾತಿಗೆ ಹೇಳಿದ್ರೆ ದೇವತಾ ಧರ್ಮದ ಸ್ಥಾಪನೆ ವಿಷಯ. ಅದಕ್ಕೆ ಬಾಬಾ ಹೇಳ್ತಿರೋದು ರಿಯಲ್ ಮಾತಲ್ವಾ. ನಾವೇ ಭಗವಂತ ಆಗಿದ್ದೀನಿ, ಇಷ್ಟೇ ಯಾಕಾಗ್ತಿತ್ತು ಸೃಷ್ಟಿ? ತೋ ಮತ್ತು ಎಲ್ಲ ಧರ್ಮದವ್ರಿಗೆ ಯಾಕೆ ಹೇಳ್ತಾರೆ ಜ್ಞಾನನ ಅಂದರೆ ಬಾಬಾ
ಅಲ್ಲಿ ದೇವತಾ ಕುಲದವ್ರು ಯಾರಾದರೂ ಇದ್ದರೆ ಅವರೆಲ್ಲ ಬಂದುಬಿಡ್ಲಿ. ಜ್ಞಾನ ಕೇಳ್ತಾ ಕೇಳ್ತಾನೆ ಅವ್ರಿಗೆ ಟಚಿಂಗ್ಸ್ ಬಂದ್ಬಿಡುತ್ತೆ, ಇಲ್ಲಿ ಹೇಳೋದು ರೈಟ್ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಅವರು ಎಲ್ಲ ಒಪ್ಕೊಳ್ತಾರೆ ಅಂತ. ಭಗವಂತ ಸರ್ವವ್ಯಾಪಿ ಹೆಂಗೆ, ಭಗವಂತ निराकार भगवान तो बाप है, उनसे वर्षा मिलता है, कोई आर्य समाजी भी तुम्हारे पास आते, उनको ही सैम्पलिंग कहा जाता, तुम समझाते रहो, फिर तुम्हारे कुल का जो होगा वो आ जाएगा। भगवान बाप ही पावन होने की युक्ति बताते हैं. ಇಂಪಾರ್ಟೆಂಟ್ ಏನು, ಭಗವಂತ ತಂದೆ ಆಗಿದ್ದಾರೆ, ಅವರಿಂದನೇ ಆಸ್ತಿ ಸಿಗೋದು. ಈಗ ಆರ್ಯ ಸಮಾಜಿಗಳು ಈಗ ಕೆಲವರೆಲ್ಲ ಚೇಂಜ್ ಆಗಿ ಬಂದಿದ್ದಾರೆ, ಸಿಖ್ರು ಬಂದಿದ್ದಾರೆ, ಕ್ರಿಶ್ಚಿಯನ್ ಬಂದಿದ್ದಾರೆ, ಎಲ್ಲ ಧರ್ಮದವ್ರು ಇದ್ದಾರೆ. ಯಾಕೆ ಯಾರ್ಯಾರು ಈ ಧರ್ಮದವ್ರು ಇದ್ದಾರೋ ಅವ್ರಿಗೆ ಟಚಿಂಗ್ಸ್ ಬಂದವ್ರು ಬಂದ್ಬಿಡ್ತಾರೆ, ಅವ್ರಿಗೆ ಒಪ್ಪಿಗೆ ಆಗುತ್ತೆ ಜ್ಞಾನ. ಇದಕ್ಕೆ ಸಸಿ ಹಾಕೋದಂತ ಹೇಳೋದು. ಒಬ್ಬೊಬ್ಬರೇ ನಮ್ಮವ್ರು ಯಾರಿದ್ದಾರೆ ಬರ್ತಾರೆ. ಆದರೆ ನೀವು ಎಲ್ಲ ಧರ್ಮದವರಿಗೆ ಮೆಸೇಜ್ ಕೊಡಬೇಕು. ये पैगाम सब धर्म वालों के लिए है, बोलो बाप कहते देह के सब धर्म छोड़ मुझे याद करो तो तुम तमो प्रधान से सतो प्रधान बन जाएंगे. भगवंत तंदे बाप, भगवान बाप ही पावन बनाने की युक्ति बताते. क्या कहते हैं, भगवान वाच मामेकम याद करो, मैं पतित पावन हूँ, मुझे याद करने से तुम्हारा विक्रम विनाश होगा और मुक्ति धाम में चले जाएंगे. ಇದು ಎಲ್ಲ ಧರ್ಮದವ್ರಿಗೊಂದು ಕಾಮನ್ ಮೆಸೇಜ್. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿದ್ರೆ ನೀವು ಸೀದಾ ವಿಕರ್ಮಗಳನ್ನು ವಿನಾಶ ಮಾಡ್ಕೊಂಡು ಮುಕ್ತಿಧಾಮಕ್ಕೆ ಬಂದುಬಿಡುವುದು. ಭಗವಾನ್ ವಾಚ್, ನಾನೊಬ್ಬನನ್ನು ನೆನಪು ಮಾಡಿ ನಾನು ಪತಿತ ಪಾವನ, ಇದು ಕಾಮನ್ ಆಗಿ ಎಲ್ಲರಿಗೂ ಬರೆದು ಬಿಡಬೇಕು. ಅದಕ್ಕೆ ಏನು ಹೇಳ್ತಿರೋದು ಬಾಬಾ, ಬೇರೆ ದಾರಿನೇ ಇಲ್ಲ. ದೇಹದ ದೇಹದ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿದ್ರೇ ನಾವು ಸತೋಪ್ರಧಾನರಾಗಕ್ಕಾಗುತ್ತೆ. ಮೇ ಗುಜರಾತಿ ಹೂँ ಫಲಾನಿ ಹೂँ ये सब छोड़ो, ನಾನು ಗುಜರಾತಿ, ನಾನು ಅದು ಇದು ಇದೆಲ್ಲ ಬಿಟ್ಟಾಕ್ರಿ. अपने को आत्मा समझो और बाप को याद करो, यह है योग अग्नि, संभाल कर कदम उठाना है. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ಈಗ ಆತ್ಮ ಗುಜರಾತಿನ ಅಥವಾ ಇನ್ನೇನು ಏನಾದರೂ ತೊಗೊಂಬಂದಿದ್ವಾ ಲೇಬಲ್ ಹಾಕ್ಕೊಂಡು? ನಾನು ಪ್ರತಿಯೊಬ್ಬ ಸ್ಟೇಟ್ ಅವರು ನಾನು ಇದು ನಾನು ಅದು ಅಂದರೆ ಎಲ್ಲ ಪಾರ್ಟಿಷನ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೆಂಗಾಗುತ್ತೆ? ಜಗತ್ತು ಒಂದಾಗಬೇಕಲ್ಲ, ಒಬ್ಬ ತಂದೆಯ ಮಕ್ಕಳಲ್ವಾ. ಪ್ರತಿ ಹೆಜ್ಜೆ ಸಂಭಾಲನೆ, ಎಚ್ಚರ ವಹಿಸಿ ಹೆಜ್ಜೆ ಇಡಿ ಮಕ್ಕಳೇ. सब नहीं समझेंगे, बाप कहते पतित पावन में ही तुम सब हो, पतित निर्वाण धाम में भी पावन होने बिगर आ न सके. रचना के आदि मध्य अंत को भी समझना है, पूरा समझने से ही ऊंच पद पाएंगे. थोड़ी भक्ति की होंगी तो थोड़ा ज्ञान समझेंगे, बहुत भक्ति की होंगी तो बहुत ज्ञान उठाएंगे. बाप जो समझाते हैं उनको धारण करना है. वानप्रस्थियों के लिए और ही सहज है, गृहस्थ व्यवहार से किनारा कर लेते हैं. वानप्रस्थ अवस्था 60 वर्ष के बाद होती है. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಈ ವಿಷಯ ಅಲ್ವಾ? ತಂದೆ ಏನು ಹೇಳ್ತಾರೆ ನೋಡಿ, ಡೈರೆಕ್ಟ್ ಮಾತುಗಳು. ಭಗವಾನ್ ವಾಚೇನು, ಪತಿತ ಪಾವನ ನಾನೇ ಆಗಿದ್ದೀನಿ, ನೀವೆಲ್ಲರೂ ಪತಿತರಾಗಿದ್ದೀರ. ನಿರ್ವಾಣ ಧಾಮಕ್ಕೆ ಪಾವನರಾಗದೆ ನೀವು ಬರೋಕ್ಕೆ ಸಾಧ್ಯ ಇಲ್ಲ. ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ತಿಳ್ಕೊಂಡಾಗಲೇ ಶ್ರೇಷ್ಠ ಪದವಿ ತಗೊಳ್ಳೋದು. ಇದನ್ನು ನೋಡಿ, ಅಥಾರಿಟಿ, ಇದು ಪರಮಾತ್ಮನ ಅಥಾರಿಟಿ. ಎಷ್ಟು ಕ್ಲಿಯರ್ ಕಟ್ ತನ್ನ ಮಕ್ಕಳಿಗೆ ಇನ್ಸ್ಟ್ರಕ್ಷನು. ನಾನು ಪಾವನ ಮಾಡದೆ ನೀವು ಬರೋಕ್ಕಾಗಲ್ಲ ಅನ್ನೋದು ಕ್ಲಿಯರ್. पूरा समझने से ही ऊंच पद पाएंगे. थोड़े भक्ति की होंगी तो थोड़ा ज्ञान समझेंगे, बहुत भक्ति की होंगी तो बहुत ज्ञान उठाएंगे. ಇದು ಕರ್ಮ ಫಿಲಾಸಫಿ. ಜಾಸ್ತಿ ಜ್ಞಾನ ತಿಳ್ಕೊಂಡಾಗ ಜಾಸ್ತಿ ಪದವಿ ತಗೋತೀರಾ. ಜಾಸ್ತಿ ಜ್ಞಾನ ಯಾರು ತಗೋತಾರೆ ಅಂದರೆ ಯಾರು ಜಾಸ್ತಿ ಭಕ್ತಿ ಮಾಡಿದ್ದಾರೆ
ಅವ್ರು ಜಾಸ್ತಿ ಜ್ಞಾನ ಜಾಸ್ತಿ ಭಕ್ತಿ ಅಂದರೆ ಪದವಿ ತಗೋತಾರೆ. ಯಾರು ಕಡಿಮೆ ಭಕ್ತಿ ಮಾಡಿದ್ದಾರೆ, ಕಡಿಮೆ ಜ್ಞಾನ ಅರ್ಥ, ಕಡಿಮೆ ಧಾರಣೆ, ಅಷ್ಟೇ ಪದವಿ ಟಮಾರು. ಅದಕ್ಕೆ ನೋಡ್ಕೊಳ್ಬೇಕು. ಆದಿ ಮಧ್ಯ ಅಂತ್ಯ ಕ್ಲಿಯರ್ ಕಟ್ ತಿಳ್ಕೊಳ್ಳೋದಂದರೆ ಸಂಪೂರ್ಣ ತನ್ನ ಪಾರ್ಟನ್ನು ತಿಳ್ಕೊಳ್ತಾ ಪಾತ್ರದ ಹಿಂದೆ ಕರ್ಮ ಫಿಲಾಸಫಿಯನ್ನು ಸರಿಯಾಗಿ ತಿಳ್ಕೊಳ್ಳೋದು. बाप जो समझाते हैं उसको धारण करना है. वानप्रस्थियों के लिए तो और ही सहज है. गृहस्थ व्यवहार से किनारा कर लेते हैं. वानप्रस्थ अवस्था 60 वर्ष के बाद ही होती है. गुरु भी तब करते हैं. आजकल तो छोटेपन में ही गुरु करा देते हैं. ವಾನಪ್ರಸ್ಥಿಗಳಿಗೆ ಈಸಿ ಅಂದರೆ ಮಕ್ಕಳಿಗೆಲ್ಲ ಕೊಟ್ಟೆಯೋ ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತಾರಲ್ಲ. ಸೊ ಜ್ಞಾನ ಅರ್ಥ ಮಾಡ್ಕೊಳ್ಳೋದು ಈಸಿ. ವಾನಪ್ರಸ್ಥ ಅಂದರೆ 60 ವರ್ಷದ ನಂತರ. ಗುರುಗಳನ್ನು ಈಗಂತೂ ಚಿಕ್ಕ ಚಿಕ್ಕ ಮಕ್ಕಳಿಗೂ ಗುರು ಮಾಡ್ಕೊಳ್ಳಿ ಅಂತ ಅವ್ರು ಲಾಕೆಟ್ಟು ಹಾಕ್ಬಿಡ್ತಾರೆ ಅತ್ಲಾಗೆ. नहीं तो पहले बाप और टीचर 60 वर्ष के बाद गुरु किया जाता था. ಮೊದಲೆಂಗಿತ್ತು, ತಂದೆ ಟೀಚರ್ ಇರ್ತಿದ್ರು, 60 ವರ್ಷದ ನಂತರ ಯಾರಾದರೂ ಗುರುಗಳ ಹತ್ರ ಹೋಗ್ತಿದ್ರು. ಈಗ ಎಲ್ಲರೂ ಹೋಗ್ತಾರೆ, ಎಲ್ಲರೂ ನಮ್ಮ ಗುರು ಅಂತಾರೆ. सदगति दाता तो एक ही बाप है. ये अनेक गुरु लोग थोड़े ही. तो ये सब पैसे कमाने की युक्तियाँ है. सतगुरु ही एक, सबकी सदगति करने वाला. बाप कहते मैं तुमको सब वेदों शास्त्रों का सार समझाता हूँ. ये सब है भक्ति मार्ग की सामग्री. सीढ़ी उतरना होता है. ज्ञान भक्ति, फिर भक्ति का है वैराग्य. ಹೇಳಿದ್ರಾ? ಎಲ್ಲ ಹಣ ಸಂಪಾದನೆ ಯುಕ್ತಿಗಳು. ಸದ್ಗುರು ಇರೋದೇ ಒಬ್ಬರು. ಅಂದರೆ ನಾನು ಗುರು ಅಂತೇಳಿ ಮಂತ್ರ ಹೇಳ್ಕೊಟ್ಟು ದುಡ್ಡು ಸಂಪಾದನೆ ಮಾಡ್ತಾರೆ ಜನ. ಪರಮಾತ್ಮ ಬರೋವರೆಗೂ ಸದ್ಗತಿಯ ಮಾರ್ಗ ಯಾರೂ ಹೇಳೋಕ್ಕಾಗಲ್ಲ. ಅದಕ್ಕೆ ಏನು ಹೇಳ್ತಾರೆ ಬಾಬಾ, ನಾನು ಬಂದು ಎಲ್ಲ ವೇದಶಾಸ್ತ್ರಗಳ ಸಾರ ಹೇಳ್ತೀನಿ ಮಕ್ಕಳೇ. ಭಕ್ತಿ ಮಾರ್ಗದ ಸಾಮಗ್ರಿಗಳು ಇದೆಲ್ಲ ವೇದಶಾಸ್ತ್ರಗಳು, ಮಂತ್ರಗಳು, ಕಥೆಗಳೆಲ್ಲ. ಲಾಸ್ಟಲ್ಲಿ ಏನಾಗುತ್ತೆ, ಭಕ್ತಿಯಿಂದನೂ ವೈರಾಗ್ಯ ಬಂದ್ಬಿಡುತ್ತೆ. ಜ್ಞಾನ ಭಕ್ತಿ ವೈರಾಗ್ಯ ತಾನೆ. जब ज्ञान मिलता है तभी भक्ति का वैराग्य होता है. इस पुरानी दुनिया से तुमको वैराग्य होता है. बाकी दुनिया को छोड़ कहाँ जाएंगे? तुम जानते हो ये दुनिया ही खत्म हो जानी है. इसलिए अब बेहद की दुनिया का संन्यास करना है. ಬಾಬಾ ಕ್ಲಿಯರ್ ಆಗಿ ಏನು ಹೇಳ್ತಿದ್ದಾರೆ? ಅಟೆನ್ಷನ್ ಪ್ಲೀಸ್. ಅಕ್ಕಂದ್ರೆಲ್ಲ ಅಣ್ಣಂದ್ರೆಲ್ಲ ಏನು ಮಾಡ್ತಿದ್ದೀರಿ? ಜ್ಞಾನ ಕ್ಲಿಯರ್ ಆಗಿ ತಿಳ್ಕೊಂಡ ನಂತರ ಭಕ್ತಿಯಿಂದನೂ ವೈರಾಗ್ಯ ಬರುತ್ತೆ. ಅಂದರೆ ನಾವು ಏನು ಮಾಡ್ತಿದ್ದೀವಿ ಇದರಲ್ಲಿ ಏನು ಇಲ್ವಲ್ಲ ಅಂತ. ಹಳೆಯ ಪ್ರಪಂಚದಿಂದನೇ ವೈರಾಗ್ಯ ಬಂದ್ಬಿಡುತ್ತೆ. ಈಗಂತೂ ಕೊಳಕ್ ಪ್ರಪಂಚ ಇರೋಕ್ಕೆ ಲಾಯಕ್ಕೂ ಇಲ್ಲ. ಬಟ್ ಹೋಗೋದು ಎಲ್ಲಿಗೆ? ಈ ಪ್ರಪಂಚ ಬಿಟ್ಟು. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರಪಂಚದಲ್ಲಿದ್ದೂ ಬೇಹದ್ ಸನ್ಯಾಸ. ಪ್ರಪಂಚವನ್ನು ಮರೀರಿ. पवित्र बनने बिगर घर जा न सके. पवित्र बनने के लिए याद की यात्रा चाहिए. भारत में रक्त की नदियाँ होने के बाद फिर दूध की नदियाँ बहेंगी. विष्णु को भी क्षीर सागर में दिखाते हैं. समझाया जाता है इस लड़ाई में मुक्ति, जीवन मुक्ति का गेट खुलता है. ನೀವು ಪವಿತ್ರರಾಗದೆ ಮನೆಗೆ ಬರೋಕ್ಕಾಗೋದೇ ಇಲ್ಲ ಪರಮಧಾಮಕ್ಕೆ. ಪವಿತ್ರರಾಗಕ್ಕೆ ಏನು ಬೇಕು? ಯುಕ್ತಿ ಒಂದೇ ಒಂದು ದಾರಿ, ನೆನಪಿನ ಯಾತ್ರೆ, ಯೋಗ. ಭಾರತದಲ್ಲಿ ರಕ್ತದ ನದಿ ಅರ್ಧ ನಂತರನೇ ಹಾಲಿನ ನದಿಗಳು ಹರಿಯೋದು. ವಿಷ್ಣುವನ್ನು ಅದಕ್ಕೆ ಕ್ಷೀರಸಾಗರದಲ್ಲಿ ತೋರಿಸಿರೋ. ಅಂದರೆ ಎಕ್ಸ್ಟ್ರೀಮ್ ದುಃಖ, ಎಕ್ಸ್ಟ್ರೀಮ್ ಬ್ಲಡ್ ಶೆಡ್ ಇಲ್ಲೇನೆ. ಯಾಕೆಂದರೆ ಇರೋ ಬರೋ ಪಾಪ ಮುಗಿಬೇಕಲ್ಲ ಮನುಷ್ಯರದು. ಯೋಚನೆ ಮಾಡಿ ಲಾಸ್ಟಲ್ಲಿ ಎಷ್ಟು ಕೆಟ್ಟದಾಗಿ ಏರುಪೇರಾಗ್ಬೋದು. समझाया जाता है इस लड़ाई से मुक्ति, जीवन मुक्ति के गेट खुलना है. जितना तुम बच्चे आगे बढ़ेंगे उतना ही आवाज़ निकलेगा. अब लड़ाई लगी कि लगी. ಈಗ ನೀವೆಲ್ಲರಿಗೆ ಹೇಳಿ, ಲಡಾಯಿ ಯುದ್ಧದ ನಂತರ ಮುಕ್ತಿ, ಜೀವನ್ ಮುಕ್ತಿಯ ಗೇಟ್ ತೆರೆಯುತ್ತೆ. ಬಟ್ ಆದರೆ ನೀವು ಮಕ್ಕಳು ಎಷ್ಟು ಮುಂದುವರಿತೀರಾ, ನಿಮ್ಮ ಸ್ಥಿತಿಯಲ್ಲಿ ಸಂಪೂರ್ಣತೆ ಬರ್ತಾ ಹೋಗುತ್ತೆ. ಆಗ ಎಲ್ಲರಿಗೂ ಅರ್ಥ ಆಗುತ್ತೆ, ಹೌದು ಇದು ಮುಕ್ತಿಯ ಗೇಟ್ ತೆಗೀತೀಗ ಅಂತ. अब लड़ाई लगी कि लगी ಅಂತಿದ್ದಾರೆ. एक चिंगारी से देखो आगे क्या हुआ था. समझते हैं ना कि लड़ेंगे ज़रूर, लड़ाई चलती रहेंगी, एक दो के मददगार बनते रहते.
तुमको भी नई दुनिया चाहिए तो पुरानी दुनिया जरूर खत्म होना चाहिए. ಈಗೇನು ನಡೀತಿದೆ ಬಾಬಾ ಆವಾಗಲೇ ಹೇಳ್ಬಿಟ್ಟಿದ್ದಾರೆ ನೋಡ್ರಿ. ಬಾಬಾ ಹೇಳ್ತಿರೋದು ಈಗ ಯುದ್ಧ ಆಯ್ತಂದ್ರೆ ಆಯ್ತು ಅನ್ನೋ ಪರಿಸ್ಥಿತಿಗಳು ಬಂದ್ಬಿಡ್ತೀಗ. ಎಲ್ಲ ಫೈನಲ್ ವರ್ಲ್ಡ್ ವಾರಿಗೆ ಹೆಂಗ್ ರೆಡಿ ಆಗ್ತಿದೆ, ಚಿಂಗಾರಿ ಒಂದೇ ಒಂದು ಸ್ಪಾರ್ಕ್ ಜಾಸ್ತಿ ಸಾಕು, ಎಲ್ಲ ಯುದ್ಧಗಳು ಶುರುವಾಗುತ್ತೆ. ಒಬ್ಬರ ಜೊತೆ ಒಬ್ಬರು ಸೇರ್ಕೊಂಡು ಎಲ್ಲ ಖಲಾಸ್ ಆಗ್ಬಿಡ್ತಾರೆ. ಸೊ ನಿಮಗೆ ಸ್ವರ್ಗ ಬೇಕಲ್ವ ಮಕ್ಕಳೇ? ಸ್ವರ್ಗ ಹೊಸ ಪ್ರಪಂಚ ಸ್ಥಾಪನೆ ಆಗ್ಬೇಕಂದ್ರೆ ಹಳೆದರ ವಿನಾಶ ಆಗಲೇಬೇಕು. ಅಚ್ಚಾ ಹೆಂಗ್ ಬಂದು ನಿಂತಿದೆ ನೋಡಿ ತಲೆ ಮೇಲೆ. मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग बाबा. शुक्रिया ही शुक्रिया. ಮೊದಲೇನೆ ಎಲ್ಲ ಫೈನಲ್ ಹಿಂಟ್. ಭವಿಷ್ಯ ಏನು, ಸೃಷ್ಟಿ ಹೆಂಗಾಗುತ್ತೆ, ನೀವೆಷ್ಟು ಎಚ್ಚರ ಇರಬೇಕು ಎಲ್ಲ ಹೇಳ್ಬಿಡ್ತಿದ್ದಾರೆ. ಧಾರಣೆಗೆ ये पुरानी दुनिया अब ख़त्म होनी है, इसलिए इस दुनिया का संन्यास करना है. दुनिया को छोड़कर कहाँ जाना नहीं है, लेकिन इसे बुद्धि से भूलना है. ಈ ಹಳೆ ಜಗತ್ತೀಗ ಸಮಾಪ್ತಿ ಆಗೋದಿದೆ, ಅದರಿಂದ ಈ ಪ್ರಪಂಚದ ಸನ್ಯಾಸ ಮಾಡಬೇಕಾಗಿದೆ. ಪ್ರಪಂಚ ಬಿಟ್ಟು ಎಲ್ಲಿ ಹೋಗೋಕ್ಕಾಗುತ್ತೆ ಮಕ್ಕಳೇ? ಅದರಿಂದ ಇಲ್ಲಿದ್ದೂ ಇದನ್ನು ಮರ್ತೋಗ್ಬಿಡಿ, ಈ ಪ್ರಪಂಚದಲ್ಲಿಲ್ಲ, ನಾನು ವತನದಲ್ಲಿದ್ದೀನಿ. ಕೇಳಿಸ್ತಿದ್ಯಾ? ನಿರಂತರ ಬಾಬೂರ್ ಸನ್ಮುಖದಲ್ಲಿ ಇದ್ಕೊಂಡು ಇಲ್ಲಿ ಕೈ ಕೆಲಸ ಮಾಡಲಿ. निर्वाण धाम में जाने के लिए पूरा पावन बनना है. रचना के आदि मध्य अंत को पूरा समझकर नई दुनिया में ऊंच पद पाना है. ನಿರ್ವಾಣ ಧಾಮಕ್ಕೆ ಹೋಗ್ಲಿಕ್ಕೆ ಪೂರಾ ಪಾವನರಾಗಬೇಕಾಗಿದೆ. ರಚನೆಯ ಆದಿ ಮಧ್ಯ ಅಂತ್ಯವನ್ನು ಪೂರ ತಿಳ್ಕೊಂಡು ಹೊಸ ಪ್ರಪಂಚದ ಹೊಸ ಪ್ರಪಂಚದಲ್ಲಿ ಹೈಯೆಸ್ಟ್ ಪದವಿ ತಗೋಬೇಕಾಗಿದೆ. ವರದಾನ. अलबेलेपन की नींद को तलाक देने वाले निद्रा जीत ಚಕ್ರವರ್ತಿ ಭವ. ಹುಡುಗಾಟಿಕೆ ನಿದ್ರೆಗೆ ತಲಾಕ್ ಅಂದರೆ ಡೈವೋರ್ಸ್ ಕೊಡ್ತಕ್ಕಂಥವ್ರೆ ನಿದ್ರಾ ಜೀತ್ ಚಕ್ರವರ್ತಿಗಳು. ಹೇಗೆ ಆಲಸ್ಯ ಅಲ್ಬೇಲಪನ್ನೇನಿದೆಯಲ್ಲ, ದೊಡ್ಡ ನಿದ್ರೆ ಯಾವುದು ಎಲ್ಲ ಪದವಿಗಳನ್ನೇ ಸಮಾಪ್ತಿ ಮಾಡುತ್ತೆ. ಪುರುಷಾರ್ಥ ಮಾಡೋಕ್ಕೆ ಆಲಸ್ಯ, ಯೋಗ ಮಾಡೋಕ್ಕೆ ಆಲಸ್ಯ, ಕ್ಲಾಸ್ ಕೇಳೋಕ್ಕೆ ಆಲಸ್ಯ, ಜ್ಞಾನದ ಚಿಂತನೆ ಮಾಡೋಕ್ಕೆ ಆಲಸ್ಯ, ಎಲ್ಲದರಲ್ಲಿ ಆಲಸ್ಯ ಇದ್ರೆ ಗತಿ ಏನು? साक्षात्कार मूर्त बन भक्तों को साक्षात्कार कराने के लिए अथवा चक्रवर्ती बनने के लिए निद्रा जीत बनो. जब विनाश काल भूलता है तब अलबेलेपन की नींद आती. भक्तों की पुकार सुनो, दुखी आत्माओं के दुख की पुकार सुनो. प्यासी आत्माओं की प्रार्थना की आवाज़ सुनो तो कभी भी अलबेलेपन की नींद नहीं आएगा. तो अब सदा जागती ज्योत बन अलबेलेपन की नींद को तलाक दो और साक्षात्कार मूर्त बनो. ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸೋರು ಏನಂತ? ಚಕ್ರವರ್ತಿ ನಿದ್ರಾಜೀತ್ ಮಕ್ಕಳು. ಯಾವಾಗ ವಿನಾಶ ಕಾಲ ಮರ್ತೋಗ್ತೀವಿ ಅವಾಗಲೇ ಹುಡುಗಾಟಿಗೆ ನಿದ್ರೆ ಬರೋದು. ಈಗ ನಿಮ್ಮ ಕಣ್ಮುಂದೆ ಎಲ್ಲ ಕಡೆ ಬಾಂಬ್ ಬೀಳ್ತಿದೆ, ನಿದ್ರೆ ಬರ್ತದ? ಅಂಥದ್ದೇನೇನು ಹೆಚ್ಚು ಕಡಿಮೆಗಳಾಗುತ್ತೆ ಅದು ನೆನಪಿದ್ರೆ ಒಂದು ಸೆಕೆಂಡು ಕಣ್ಣು ಮುಚ್ಚಕ್ಕಾಗಲ್ಲ. ನೀವು ಭಕ್ತರ ಕೂಗನ್ನು ಕೇಳಿ, ದುಃಖಿ ಆತ್ಮಗಳ ಆಲಾಪ ಕೇಳಿ, ಪ್ಯಾಸಿ ಆತ್ಮಗಳ ಪ್ರಾರ್ಥನೆಯ ವಾಯ್ಸನ್ನು ಕೇಳಿ, ಆಗೆಂದೂ ಹುಡುಗಾಟಿಕೆ ನಿದ್ರೆ ನಿಮಗೆ ಬರಲ್ಲ. ಸದಾ ಜಾಗೃತ ಜ್ಯೋತಿಗಳಾಗಿ ಹುಡುಗಾಟಿಕೆ ನಿದ್ರೆಗೆ ಡೈವೋರ್ಸ್ ಕೊಟ್ಟು ಸಾಕ್ಷಾತ್ಕಾರ ಮೂರ್ತಿಗಳಾಗಿ. स्लोगन. तन मन धन मन वाणी कर्म किसी भी प्रकार से बाप के कर्तव्य के सहयोगी बनो तो सहज योगी बन जाएंगे. तनु मन धन मनसा वाचा कर्मणा
ಯಾವುದೇ ಪ್ರಕಾರದಲ್ಲಿ ತಂದೆಯ ಕರ್ತವ್ಯಕ್ಕೆ ಸಹಯೋಗಿಗಳಾಗಿ ಆಗ ಸಹಜ ಯೋಗಿಗಳಾಗ್ಬಿಡ್ತೀರ. ಅಂದರೆ ಎಲ್ಲ ರೀತಿಯ ತಂದೆಯ ಕರ್ತವ್ಯಕ್ಕೆ ಸಹಯೋಗಿ ಸೋ ಸಹಜ ಯೋಗಿ, ಸಹಜ ಯೋಗಿ ಸೋ ಸಹಯೋಗಿ. ಯೋಗ ಇರೋರು ಬಾಬೋರಿಗೆ ಸಹಯೋಗ ಕೊಡದೆ ಇರೋಕ್ಕಾಗಲ್ಲ. ಏನು ಹೇಳ್ತಾರೆ ಬಾಬಾ ಮೀಠೆ ಬಚ್ಚೆ, ತಂದೆ ಬಂದಿರೋದೇ ನಿಮಗೆ ಜ್ಞಾನದ 3ನೇ ನೇತ್ರ ಕೊಡಲಿಕ್ಕೆ. ಯಾವುದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳ್ಕೊಳ್ತೀರ. ಪಕ್ಕನಾ ಎಲ್ಲ ತಿಳ್ಕೊಂಡಿದ್ದೀರಲ್ವಾ? ಎಲ್ಲ ಖುಷಿಯಲ್ಲಿದ್ದೀರಲ್ವಾ? ಅಥವಾ ಏನಂತೀರ? ಜಾಸ್ತಿ ಟೈಮ್ ಸೈಲೆನ್ಸ್ ಅನುಭವ ಮಾಡ್ತಾ ಬಾಬುವ್ರು ಯಾವ ಸ್ಥಿತಿಯನ್ನು ಹೇಳ್ತಿದ್ದಾರೆ ಅದನ್ನು ತಂದುಕೊಳ್ಳೋ ವಿಶೇಷ ಪುರುಷಾರ್ಥ ಮಾಡಬೇಕಾಗಿದೆ ಈಗ. ಸರಿನಾ?